ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು 2423 ಖಾಲಿ ಹುದ್ದೆಗಳಿಗೆ ಇವತ್ತು SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಒಂದು ಕಮಿಷನ್ ಅಡಿಯಲ್ಲಿ ಇವತ್ತು 10ನೇ ತರಗತಿ 12ನೇ ತರಗತಿ ಡಿಗ್ರಿ ಪಾಸ್ ಆಗಿರುವಂತಹ ಇವತ್ತು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಯಾಕೆಂದ್ರೆ ಇವತ್ತು SSLC ಆಗಿರಬಹುದು, ದ್ವಿತೀಯ PUC ಆಗಿರಬಹುದು, ಮುಗಿಸಿರುವಂತಹ ಸರ್ಕಾರಿ ಕೆಲಸವನ್ನ ಹುಡುಕ್ತಾ ಹಾಗಾಗಿ ಇದು ಒಂದು ಬಹಳಷ್ಟು ಒಳ್ಳೆಯ ಒಂದು ಸುದ್ದಿ ಅಂತಾನೆ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ನೇಮಕಾತಿ ಒಟ್ಟು 2423 ಹುದ್ದೆಗಳಿಗೆ ಇವತ್ತು ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು SSC ಒಂದು ಹುದ್ದೆಗಳಂತ ನಾವು ನೋಡ್ತೀವಿ. ಇದಕ್ಕೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕು ಅನ್ನುವಂತ ಮಾಹಿತಿಯನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅವಾಗ ನಾವೇನ್ ಮಾಡಬೇಕಾಗಿದೆ, ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಒಳಗಡೆ ನೀವೇನ್ ಮಾಡಬೇಕು, ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇವತ್ತು ಸರ್ಕಾರಿ ಹುದ್ದೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸರ್ಕಾರಿ ಹುದ್ದೆಗಳನ್ನ ಹುಡುಕ್ಬೇಕಾಗಿದೆ. ಸರ್, ಯಾವ ಹುದ್ದೆಗಳಿಗೆ ಇವತ್ತು ಆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದವರು ಹೊಸ ನೇಮಕಾತಿಗಳನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ನಾವು ಪಡಿಬೇಕಾಗಿದೆ. ಮಾಹಿತಿಯನ್ನ ಪಡೆದ ನಂತರ ನಾವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಅದರ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ವೆಬ್ಸೈಟಿನ ಲಿಂಕ್ ಆಗಿರ್ಬೋದು, ಅರ್ಜಿ ಒಂದು ಫಾರ್ಮಿನ ಒಂದು ಲಿಂಕ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಫ್ರೀ ಜಾಬ್ ಅಲರ್ಟ್ ಅಂತ ಒಂದು ವೆಬ್ಸೈಟ್ ಇದಿರುತ್ತೆ. ಈ ಒಂದು ವೆಬ್ಸೈಟ್ ಅನ್ನ ನೀವು ಸಂಪೂರ್ಣವಾಗಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಇಲ್ಲಿಂದ ಆಲ್ ಇಂಡಿಯನ್ ಗೌರ್ಮೆಂಟ್ ಜಾಬ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದಲ್ಲಿ ಕರೆದಿರುವಂತಹ ಎಲ್ಲ ತರದ ಒಂದು ನೇಮಕಾತಿಗಳ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಯಾವ ಹುದ್ದೆಗಳಿಗೆ ಇವತ್ತು ಅಪ್ಡೇಟ್ ಅನ್ನ ಆಗಿದೆ ಅನ್ನುವಂಥದ್ದಾಗಿರ್ಬೋದು, ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಹೆಡ್ಲೈನ್ ಒಳಗೂ ಕೂಡ ಕೊಟ್ಟಿರ್ತಾರೆ. ಕೆಲವೊಂದು ಹೆಡ್ಲೈನ್ ಒಳಗೂ ಕೂಡ ನಿಮಗೆ ಸಿಗುತ್ತೆ. ಮೇಲ್ಗಡೆ ನೋಡಬಹುದು, ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಮಾಡಿದ ನಂತರ ಇಲ್ಲಿನೂ ಕೂಡ ಕೆಲವೊಂದಿಷ್ಟು ಹೆಡ್ಲೈನ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇವತ್ತು SSC ಅಲ್ಲಿ 14,582 ಹುದ್ದೆಗಳನ್ನ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು. ನಾವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು, ನೀವು ಇದರ ಮೇಲೆ ಇವತ್ತು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಳಗಡೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಸಂಪೂರ್ಣವಾಗಿ ಇಲ್ಲಿಂದ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ನೀವು ಸುಗಮವಾಗಿ ನೋಡ್ಕೋಬಹುದು. ಅದಾದ ನಂತರ ನಾವು ಎಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಸರ್, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿ 18 ವರ್ಷದಿಂದ 30 ವರ್ಷದ ಒಳಗಿರುವಂತವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು, ಅವಕಾಶ ಇದ್ದಿರುತ್ತೆ. ಜೊತೆಗೆ ಕೆಳಗಡೆ ಕ್ವಾಲಿಫಿಕೇಶನ್ ಆಗಿರ್ಬೋದು, ನಿಮ್ಮ ವಿದ್ಯಾರ್ಥಿ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ಆರಾಮ್ ಸರಿ ನೋಡಿಕೊಂಡು ಸಂಪೂರ್ಣವಾಗಿ ಸ್ಯಾಲರಿ ಏನಿದ್ದಿರುತ್ತೆ ಮತ್ತೆ ಪೋಸ್ಟ್ ಯಾವ್ಯಾವ ಪೋಸ್ಟ್ಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲವನ್ನು ಕೂಡ ನೀವು ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿಕೊಂಡು ಓದ್ಕೊಂಡು ಏನ್ ಮಾಡಬೇಕಾಗಿದೆ, ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನ್ಗಳು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಕೊನೆಯ ದಿನಾಂಕ ಆಗಿರ್ಬೋದು, ಯಾವ ದಿನಾಂಕಕ್ಕೆ ಅರ್ಜಿ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಎಲ್ಲವನ್ನು ಕೂಡ ಓದಿದ ನಂತರ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಅಪ್ಲೈ ಆನ್ಲೈನ್ ಡೈರೆಕ್ಟ್ ಲಿಂಕ್ ಅನ್ನು ಕೊಟ್ಟಿರ್ತಾರೆ. ಕ್ಲಿಕ್ ಹಿಯರ್ ಅಂತ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಈ ರೀತಿಯಾಗಿರುವಂತಹ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ವಿಧಾನ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಮೊದಲಿಗೆ ನಾವೇನ್ ಮಾಡಬೇಕಾಗಿದೆ, ಪರ್ಸನಲ್ ಡೀಟೇಲ್ಸ್ ಅನ್ನು ಹಾಕಿ ಅಥವಾ ಅದಾದ ನಂತರ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಅಡಿಷನಲ್ ಡೀಟೇಲ್ ಹಾಕಬೇಕಾಗುತ್ತೆ. ಅದಾದ ನಂತರ ಒಂದು ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ. ಇಲ್ಲ ಸರ್, ನಾನು ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದ್ದೀನಿ, SSC ಗೆ ನನ್ನ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ಸರಿಯಾಗಿ ಓಪನ್ ಮಾಡ್ಕೊಳ್ಳಿ. ಇದರ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದಲೂ ಕೂಡ ನೀವು ಡೈರೆಕ್ಟ್ ಆಗಿ ಒಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಅಥವಾ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಯಾಕಂದ್ರೆ ಈ ಒಂದು ವೆಬ್ಸೈಟ್ ಒಳಗಡೆ ನಿಮಗೆ ಎಲ್ಲ ತರದ ಹುದ್ದೆಗಳ ಮಾಹಿತಿಯನ್ನ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲವನ್ನು ಕೂಡ ನೀವು ಸುಗಮವಾಗಿ ನೋಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಗೊತ್ತಾಗಿದೆ? ಈಗ ಸಪೋಸ್ ನನಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬಹುದು. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳುತ್ತೆ, ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಮಾಹಿತಿಯನ್ನ ಕೇಳುತ್ತೆ. ಇಲ್ಲಿಂದ ಪರ್ಸನಲ್ ಡೀಟೇಲ್ಸ್ ಒಳಗಡೆ ಕ್ಯಾಂಡಿಡೇಟ್ ನೇಮ್ಸ್ ಆಗಿರ್ಬೋದು, ಒಂದು ಆಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಅವಾಗ ನೀವು ಎಸ್ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಇದೆ ಅಂತ ಹೇಳಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡಿನ ನಂಬರ್ ಅನ್ನ ಹಾಕಬೇಕಾಗುತ್ತೆ. ಅದಾದ ನಂತರ ವೆರಿಫೈ ಆಧಾರ್ ಕಾರ್ಡ್ ನಂಬರ್ ಇನ್ನೊಂದು ಸರ್ತಿ ಹಾಕಿ ನೀವು ವೆರಿಫಿಕೇಶನ್ ಇದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಕಾಣಿಸಿರುವಂತಹ ಒಂದು OTP ಅನ್ನು ನೀವು ತಗೊಂಡು ಏನ್ ಮಾಡಬೇಕಾಗುತ್ತೆ, ಸೆಂಡ್ OTP ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಲಿಂಕ್ ಇರುವುದಕ್ಕೆ OTP ಬರುತ್ತೆ. ಆ ಒಂದು OTP ಅನ್ನು ಹಾಕೊಂಡು ಅದಾದ ನಂತರ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಸಾರಿ ಮತ್ತೆ ಎರಡನೇ ಸಾರಿ ಕೂಡ ಟೈಪ್ ಮಾಡಬೇಕು. ಅದಾದ ನಂತರ ನಿಮ್ಮ ಹೆಸರಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಕೇಳುತ್ತೆ. ಇಲ್ಲ ಅಂದ್ರೆ ನೋ ಅಂತ ಹೇಳಬೇಕು, ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು. ನಿಮ್ಮ ಮಿಡಲ್ ನೇಮ್ ಅಂತ ನಿಮ್ಮ ನೇಮ್ ಅಂದ್ರೆ ಇನ್ನೊಂದು ಸರ್ತಿ ನೀವು ಹೆಸರನ್ನು ಹಾಕೋಬೇಕು. ನಿಕ್ ನೇಮ್ ಏನಾದರೂ ಇದೆಯಾ, ನ್ಯೂ ನೇಮ್ ಏನಾದರೂ ಇತ್ತು ಅಂದ್ರೆ ಹಾಕೋಬೇಕಾಗುತ್ತೆ.
ಮತ್ತೆ ಇದರ ಜೊತೆಗೆ ಚೇಂಜಸ್ ಏನಾದರೂ ಇತ್ತು ಅಂದ್ರೆ ಇಲ್ಲಿ ಕೆಳಗಡೆ ಹಾಕಬೇಕು. ವೆರಿಫೈ ನೇಮ್ ಇನ್ನೊಂದು ಸರ್ತಿ ವೆರಿಫೈ ಮಾಡಬಹುದು. ಜೆಂಡರ್ ಸೆಲೆಕ್ಷನ್ ಮಾಡ್ಕೋಬಹುದು, ಮೇಲ್ ಫಿಮೇಲ್ ಅನ್ನ ಸೆಲೆಕ್ಷನ್ ಮಾಡಿ ಜೊತೆಗೆ ವೆರಿಫೈ ಜೆಂಡರ್ ಅಂತ ಇರುತ್ತೆ, ಸೇಮ್ ಅದನ್ನೇ ಹಾಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ವೆರಿಫೈ ಡೇಟ್ ಆಫ್ ಬರ್ತ್ ಇನ್ನೊಂದು ಸರ್ತಿ ಹಾಕೋಬೇಕಾ. ಜೊತೆಗೆ ವೆರಿಫೈ ಡೇಟ್ ಆಫ್ ಬರ್ತ್ ಅಂದಾಗ 2 ಸಾರಿ ಡೇಟ್ ಆಫ್ ಬರ್ತ್ ಅನ್ನು ಹಾಕೋಬೇಕು. ಫಾದರ್ ನೇಮ್ ಹಾಕೊಳ್ಳಿ. ಅದಾದ ನಂತರ ವೆರಿಫೈ ಫಾದರ್ ನೇಮ್ ಅಂತಾಗ ಮತ್ತೊಮ್ಮೆ ಫಾದರ್ ನೇಮ್ ಹಾಕೋಬೇಕು. ಮದರ್ ನೇಮ್ 2ನೇ ಬಾರಿ ಮದರ್ ನೇಮ್ ಹಾಕೋಬೇಕು. ಅಂದ್ರೆ 2 ಸಾರಿ ಕೇಳ್ತಾರೆ, ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಂತೇಳಿ. ಮತ್ತೆ ಇಲ್ಲಿಂದ ಮೆಟ್ರಿಕ್ಯುಲೇಷನ್ 10th ಒಂದು ಎಜುಕೇಶನ್ ಬೋರ್ಡ್ ಎಲ್ಲಿಂದ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ಬೋರ್ಡ್ ನೀವೇನ್ ಮಾಡಬೇಕು. ಕರ್ನಾಟಕ ಬೋರ್ಡ್ ಇಂದ ಪಾಸ್ ಆಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ನೀವು ಸಂಪೂರ್ಣವಾಗಿ ಇಲ್ಲಿಂದ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಕೂಡ ಸೇಮ್ ಅದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಹಾಕಬೇಕು. ನಿಮ್ಮ ಒಂದು ರೂಲ್ ನಂಬರ್ ಹಾಕೋಬೇಕಾಗುತ್ತೆ, ವೆರಿಫೈ ರೂಲ್ ನಂಬರ್. ಅದಾದ ನಂತರ ನೀವು SSLC ಯಾವ ವರ್ಷ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ, ಅದನ್ನ ಹಾಕೊಳ್ಳಿ. ಜೊತೆಗೆ ನಿಮ್ಮ ಹೈ ಎಜುಕೇಶನ್ ಏನಾಗಿದೆ, ಮತ್ತೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಹಾಕೋಬೇಕು, ಮತ್ತೆ ಇಮೇಲ್ ಐಡಿಯನ್ನು ಹಾಕಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಹಾಕಿದ ನಂತರ ನಿಮ್ಮ ಒಂದು ಡಾಟಾವನ್ನ ನೀವೇನ್ ಮಾಡಬೇಕಾಗುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಹೋದ್ರೆ ಇನ್ನೊಂದು ಪೇಜ್ ಯಾವ್ದು ಓಪನ್ ಆಗುತ್ತೆ ನಮಗೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಪಾಸ್ವರ್ಡ್ ಕ್ರಿಯೇಷನ್ ಅನ್ನುವಂತ ಪೇಜ್ ಓಪನ್ ಆಗುತ್ತೆ. ಪಾಸ್ವರ್ಡ್ ಮತ್ತೆ ಯೂಸರ್ ಐಡಿ ಹಾಕಿದ ನಂತರ ಅಡಿಷನಲ್ ಡೀಟೇಲ್ಸ್ ಕೆಲವೊಂದಿಷ್ಟು ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಅಡ್ರೆಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಮತ್ತೆ ನೀವು ಯಾವ ರಾಜ್ಯದಿಂದ ಬಿಲಾಂಗ್ ಮಾಡ್ತಾ ಇದ್ದೀರಿ ಅದನ್ನು ಕೇಳುತ್ತೆ. ಅದಾದ ನಂತರ ಒಂದು ಡಿಕ್ಲೇರೇಷನ್ ಕೂಡ ನೀವು ಕೊಡಬೇಕಾಗುತ್ತೆ. ಕೊಟ್ಟಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿದೆ ಅಂತೇಳಿ ಡಿಕ್ಲೇರೇಷನ್ ಮಾಡಿದ ನಂತರ ನೀವು ಏನ್ ಮಾಡಬಹುದು, ಒಂದು ಲಾಗಿನ್ ಐಡಿಯನ್ನ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವೇನ್ ಮಾಡಬಹುದು ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಒಳಗಡೆ ಕರೆದಿರುವಂತಹ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಬಹಳಷ್ಟು ಈಸಿ ಆಗಿದೆ. ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಜಿ ಸಲ್ಲಿಸುವಂತಹ ವಿಧಾನದ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ದಯವಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ಇವತ್ತು SSC ಅಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ದಯವಿಟ್ಟು ಹೇಳ್ಕೊಡಿ ಅಂದಾಗ ಕಂಪ್ಲೀಟ್ ಆಗಿರುವಂತಹ ಇವುಗಳ ವೆಬ್ಸೈಟ್ ನ ಲಿಂಕ್ ಆಗಿರಬಹುದು, ಅರ್ಜಿ ಸಲ್ಲಿಸುವಂತಹ ಲಿಂಕ್ ಆಗಿರಬಹುದು, ಮತ್ತೆ ನೋಟಿಫಿಕೇಶನ್ ಲಿಂಕ್ ಆಗಿರಬಹುದು, ಎಲ್ಲವನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನ ಕರೆದಿರುವಂತಹ ಹುದ್ದೆಗಳನ್ನ ನೋಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿಂದ ಕೆ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಇವತ್ತು ಕರ್ನಾಟಕ ಪೋಸ್ಟಲ್ ಆಫೀಸ್ ಅಲ್ಲಿ 138 ಹುದ್ದೆಗಳನ್ನ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಒಂದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅದಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಇನ್ನಿತರ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದಿಷ್ಟು ವಿಡಿಯೋಸ್ ಇದರ ಜೊತೆಗೆ ಕೆಲವೊಂದಿಷ್ಟು ಇಲಾಖೆಯಲ್ಲಿ ಕೂಡ ಬಹಳಷ್ಟು ಒಂದು ರಿಕ್ವೈರ್ಮೆಂಟ್ಗಳು ಕೂಡ ಕರೆದಿರ್ತಾರೆ. ಎಲ್ಲವನ್ನು ಕೂಡ ಸುಗಮವಾಗಿ ಇಲ್ಲಿಂದ ಸಂಪೂರ್ಣವಾಗಿ ನೋಡೋ ಮುಖಾಂತರ ನೀವು ಯಾವ ಹುದ್ದೆಗಳಿಗೆ ನೇಮಕಾತಿಯನ್ನು ಬಿಟ್ಟಿದ್ದಾರೆ, ನಿಮ್ಮ ಎಜುಕೇಶನ್ ಏನಾಗಿದೆ ಎಲ್ಲವನ್ನು ಕೂಡ ಸುಗಮವಾಗಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ಜಾಬ್ ಅನ್ನ ಪಡೆಯಬಹುದು. ದಯವಿಟ್ಟು ಈ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲ ತರಹದ ಹುದ್ದೆಗಳ ಮಾಹಿತಿಯನ್ನು ಪಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನಗಳು ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಕಂಪ್ಲೀಟ್ ಆಗಿ ಅರ್ಜಿ ಸಲ್ಲಿಸುವಂತಹ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.